ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆ ಮನಸ್ಸಿನ ನಿಯಂತ್ರಣ ತಂತ್ರಗಳು ಅನ್ನೋ ವಿಷಯದ ಬಗ್ಗೆ. ಕೇಳೋಕೆ ಸ್ವಲ್ಪ ನಾಟಕೀಯ ಅನಿಸಬಹುದು, ಆದರೆ ಇದರ ಬೇರುಗಳು ಮನೋವಿಜ್ಞಾನದಲ್ಲಿ ಅಂದ್ರೆ ಸೈಕಾಲಜಿಯಲ್ಲಿ ಆಳವಾಡಿವೆ. ಹೌದು, ನಮ್ಮತ್ರ ಇರೋ ಕೆಲವು ಮೂಲ ಮಾಹಿತಿಯನ್ನ ಇಟ್ಕೊಂಡು ಇದನ್ನ ಸ್ವಲ್ಪ ಆಳವಾಗಿ ನೋಡೋಣ ಅಲ್ವಾ? ಖಂಡಿತ. ನಮ್ ಗುರಿ ಏನು ಅಂದ್ರೆ ಈ ತಂತ್ರಗಳು ಬರೀ ಥಿಯರಿಯಲ್ಲ, ನಮ್ಮ ದಿನನಿತ್ಯದ ಜೀವನದಲ್ಲಿ ಹೇಗೆ ಕೆಲಸ ಮಾಡ್ತವೆ, ಕೆಲಸಲ ಹೇಗೆ ಗಂಭೀರವಾಗಿಯೂ ಪರಿಣಾಮ ಬೀಳ್ತವೆ ಅಂತ ತಿಳಿಯೋದು. ಸರಿ, ಹಾಗಾದ್ರೆ ಶುರು ಮಾಡೋಣ. ಮೊದಲನೇಗೆ ಬಹುಶಃ ನಮಗೆ ಗೊತ್ತಿಲ್ದೇನ ಪ್ರತಿದಿನ ಎದುರಾಗೋ ಕೆಲವು ತಂತ್ರಗಳ ಬಗ್ಗೆ ಮಾತಾಡೋಣವಾ? ಓಹ್ ಖಂಡಿತ. ಉದಾಹರಣೆಗೆ ಜಾಹೀರಾತುಗಳು. ಅದೇ ಜಾಹೀರಾತುಗಳಲ್ಲಿ ನೋಡಿ ಒಂದೇ ವಿಷಯನ ಪದೇ ಪದೇ ಹೇಳ್ತಾರಲ್ವಾ? ಹೌದು ಹೌದು, ಅದು ಪುನರಾವರ್ತನೆ ತಂತ್ರಾನೇ ಅಲ್ವಾ? ಹೌದೌದು, ರೆಪಿಟೇಷನ್. ಅದರ ಜೊತೆಗೇನೆ ಈ ಸಾಮಾಜಿಕ ಪುರಾವೆ ಅನ್ನೋದಿದೆಯಲ್ಲ, ಸೋಷಿಯಲ್ ಪ್ರೂಫ್, ಅದು ಕೂಡ ಬಹಳ ಪ್ರಬಲವಾದದ್ದು. ಅಂದ್ರೆ ಹೇಗದು? ಅಂದ್ರೆ ನೋಡಿ, ಇಷ್ಟೊಂದು ಜನ ಇದನ್ನ ಬಳಸ್ತಿದ್ದಾರೆ, ಹಾಗಾಗಿ ಇದು ಒಳ್ಳೆದೇ ಇರಬೇಕು ಅನ್ನೋ ಒಂದು ಭಾವನೆ ಬರೋದು. ಆನ್ಲೈನ್ ರಿವ್ಯೂಗಳೆಲ್ಲ ಇದಕ್ಕೊಂದು ಒಳ್ಳೆ ಉದಾಹರಣೆ ನೋಡಿ. ಓ ಹೌದು, ಎಷ್ಟೋ ಸಾರಿ ಅದನ್ನ ನೋಡಿಯೇ ತೀರ್ಮಾನ ಮಾಡ್ತೀವಲ್ವಾ? ಅದೇ, ಕೆಲವೊಮ್ಮೆ ಅದು ತರ್ಕಕ್ಕೆ ಸರಿ ಹೋಗದೆ ಇದ್ರೂ ಅದರ ಪ್ರಭಾವ ಇರುತ್ತೆ. ಇಲ್ಲಿ ಕುತೂಹಲಕಾರಿ ವಿಷಯ ಏನು ಅಂದ್ರೆ, ಈ ತಂತ್ರಗಳು ನಮ್ಮ ಮನಸ್ಸು ಹೇಗೆ ಕೆಲ್ಸ ಮಾಡುತ್ತೆ ಅನ್ನೋದ್ರ ಮೇಲೇನೆ ನಿಂತಿವೆ. ಹೌದು, ಇವು ಯಾವಾಗಲೂ ಕೆಟ್ಟ ಉದ್ದೇಶದಿಂದಲೇ ಇರಬೇಕು ಅಂತೇನಿಲ್ಲ. ಇದು ವರ್ತನೆಯ ವಿಜ್ಞಾನದ ಭಾಗ. ಈ ಪಾವ್ಲೋವ್ ಪ್ರಯೋಗಗಳ ತರ ಭಯ ಮತ್ತೆ ಪ್ರತಿಫಲ ಕಂಡೀಷನಿಂಗ್ ಕೂಡ ಇದೇ ತರಹನ? ಖಂಡಿತ. ಫಿಯರ್ ಅಂಡ್ ರಿವಾರ್ಡ್ ಕಂಡೀಷನಿಂಗ್, ಭಯ ಹುಟ್ಟಿಸೋದು ಅಥವಾ ಏನಾದ್ರೂ ಬಹುಮಾನದ ಆಸೆ ತೋರಿಸೋದು, ಇವು ನಮ್ಮ ವರ್ತನೆಯನ್ನ ಸ್ವಲ್ಪವಾಗಿ ಬದಲಾಯಿಸೋಕೆ ಬಳಸೋ ಮೂಲಭೂತ ವಿಧಾನಗಳು. ಆದರೆ ಇದಕ್ಕಿಂತ ಇನ್ನೂ ಸ್ವಲ್ಪ ಸ್ಟ್ರಕ್ಚರ್ಡ್ ಆದ ವಿಧಾನಗಳು ಇವೆ. ಉದಾಹರಣೆಗೆ NLP ಅಂದ್ರೆ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್. ಆಮೇಲೆ ಸಂಮೋಹನ ಕೂಡ ಇದೇ ಗುಂಪಿಗೆ ಸೇರುತ್ತಾ. ಹೈಪ್ನೋಸಿಸ್. ಹೌದು, ಸಂಮೋಹನ ಕೂಡ. NLPಯಲ್ಲಿ ಕೆಲವು ಟೆಕ್ನಿಕ್ಸ್ ಇವೆ. ಮಿರರಿಂಗ್ ಅಂತ, ಅಂದ್ರೆ ಎದುರುಗಿರೋರ ಬಾಡಿ ಲ್ಯಾಂಗ್ವೇಜ್ ಅನ್ನೇ ಅನುಕರಿಸೋದು. ಓಕೆ. ಆಮೇಲೆ ರೀಫ್ರೇಮಿಂಗ್ ಅಂತ ಒಂದು ತಂತ್ರ. ಮೂಲಗಳಲ್ಲಿ ಇದ್ರ ಬಗ್ಗೆ ಹೇಳಿದ್ದಾರೆ. ರೀಫ್ರೇಮಿಂಗ್ ಅಂದ್ರೆ ಒಂದು ಸನ್ನಿವೇಶವನ್ನ ನೋಡೋ ದೃಷ್ಟಿಕೋನವನ್ನೇ ಬದಲಾಯಿಸೋದು. ನಾನು ಸೋತೆ ಅನ್ನೋ ಬದಲು ಇದರಿಂದ ಏನ್ ಕಲಿಬೋದು ಅಂತ ಯೋಚಿಸೋತರ. ಹೋ, ಇದು ನಮ್ಮ ಭಾವನೆಗಳ ಮೇಲೆ ನೇರ ಪರಿಣಾಮ ಬೀರ್ಬಹುದಲ್ವಾ? ಖಂಡಿತವಾಗಿಯೂ. ಹಾಗೇನೆ ಸಂಮೋಹನ ನೋಡಿ, ಧೂಮಪಾನ ಬಿಡಿಸೋಕೆ ಈ ಥರ ಚಿಕಿತ್ಸಕವಾಗಿ ಬಳಸ್ತಾರೆ. ಸರಿ. ಆದ್ರೆ ಇಲ್ಲಿ ಒಂದು ಮುಖ್ಯವಾದ ಗೆರೆ ಇದೆ. ಈ ತಂತ್ರಗಳನ್ನ ಒಳ್ಳೇದಕ್ಕೂ ಬಳಸಬಹುದು, ಕೆಟ್ಟದಕ್ಕೂ ಬಳಸಬಹುದು. ನೈತಿಕತೆ ಬಹಳ ಮುಖ್ಯ. ಹೌದು. ಆ ಕೆಟ್ಟ ಬಳಕೆ ಬಗ್ಗೆ ಮಾತಾಡೋದಾದ್ರೆ ಈ ಬಲವಂತದ ಮನವೊಲಿಕೆ ಅನ್ನೋದು ಬರುತ್ತಲ್ವಾ? ಕೋಯರ್ಸಿವ್ ಪರ್ಸುವೇಷನ್. ಹೌದು. ಕೆಲವು ಪಂಥಗಳು ಅಥವಾ ತೀವ್ರಗಾಮಿ ಗುಂಪುಗಳು ಈ ತಂತ್ರಗಳನ್ನ ಬಳಸೋ ಸಾಧ್ಯತೆ ಇರುತ್ತೆ. ಮೂಲಗಳಲ್ಲಿ ಇದ್ರ ಬಗ್ಗೆ ಎಚ್ಚರಿಸಿದ್ದಾರೆ. ಅದ್ರಲ್ಲಿ ಏನೇನ್ ಮಾಡ್ತಾರೆ? ಇದನ್ನ ದೊಡ್ಡ ಚಿತ್ರಣಕ್ಕೆ ಜೋಡಿಸಿದ್ರೆ ಕೆಲವು ವಿಧಾನಗಳು ನಿಜಕ್ಕೂ ಆತಂಕಕಾರಿ. ವ್ಯಕ್ತಿಗಳನ್ನ ಅವರ ಕುಟುಂಬ, ಸ್ನೇಹಿತರಿಂದ ಪ್ರತ್ಯೇಕಿಸೋದು. ಐಸೋಲೇಷನ್. ಓಹೋ. ಆಮೇಲೆ ನಿರಂತರವಾಗಿ ಅವರಲ್ಲಿ ಒಂದು ಅಪರಾಧ ಪ್ರಜ್ಞೆ ಮೂಡಿಸೋದು, ಸರಿಯಾಗಿ ನಿದ್ದೆ ಮಾಡಕ್ ಬಿಡದೆ ಇರೋದು. ಕೆಲವೊಮ್ಮೆ ಆರಂಭದಲ್ಲಿ ವಿಪರೀತ ಪ್ರೀತಿ ತೋರಿಸಿ ಲವ್ ಬಾಂಬಿಂಗ್, ಆಮೇಲೆ ಸಂಪೂರ್ಣವಾಗಿ ಕಂಟ್ರೋಲ್ ಮಾಡೋದು. ಇಲ್ಲಿ ಮುಖ್ಯವಾಗಿ ಪಾರದರ್ಶಕತೆ ಇರೋದಿಲ್ಲ ಮತ್ತು ಉದ್ದೇಶ ಸ್ಪಷ್ಟವಾಗಿ ಹಾನಿಕಾರಕವಾಗಿರುತ್ತೆ. ನಿಖರವಾಗಿ. ಇದು ವ್ಯಕ್ತಿಯ ಸ್ವಂತ ಆಲೋಚನಾ ಶಕ್ತಿನೇ ಕಡಿಮೆ ಮಾಡೋ ಪ್ರಯತ್ನ. ಆದ್ರೆ ಎಲ್ಲವೂ ಹೀಗೆ ನೆಗೆಟಿವ್ ಅಲ್ಲ ಅಲ್ವಾ? ಈ ಜ್ಞಾನವನ್ನ ನಮಗೆ ನಾವೇ ಸಹಾಯ ಮಾಡಿಕೊಳ್ಳೋಕೆ, ಅಂದ್ರೆ ಸ್ವಯಂ ಮನಸ್ಸಿನ ನಿಯಂತ್ರಣಕ್ಕೆ ಬಳಸಬಹುದಲ್ಲ? ಖಂಡಿತ. ಅದಕ್ಕೆ ಒಳ್ಳೆ ಉದಾಹರಣೆ ಅಂದ್ರೆ CBT, ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ. ಅದನ್ನ ಸ್ವಲ್ಪ ವಿವರಿಸ್ತೀರಾ? ಅದ್ ಹೇಗೆ ಅಂದ್ರೆ, ನಮ್ಮ ಮನಸ್ಸಲ್ಲಿರೋ ನೆಗೆಟಿವ್ ಅಥವಾ ತಪ್ಪು ಆಲೋಚನೆಗಳನ್ನ, ಅದನ್ನ ಬಗ್ಸ್ ಅನ್ಕೋಬಹುದು, ಗುರುತಿಸಿ ಅವುಗಳನ್ನ ಹೆಚ್ಚು ಪಾಸಿಟಿವ್ ಅಥವಾ ಆರೋಗ್ಯಕರ ಆಲೋಚನೆಗಳಿಂದ ಬದಲಾಯಿಸೋದು. ಓ, ಒಂಥರ ಮೈಂಡ್ ರೀಪ್ರೋಗ್ರಾಮಿಂಗ್ ಥರನಾ? ಹೌದು, ಸ್ವಲ್ಪ ಮಟ್ಟಿಗೆ ಹಾಗೆ ಹೇಳ್ಬೋದು. ಹಾಗೇನೆ ಧ್ಯಾನ, ದೃಶ್ಯೀಕರಣ, ದೃಢೀಕರಣಗಳು ಇವೆಲ್ಲವೂ ನಮ್ಮ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳಕ್ಕೆ ಸಹಾಯ ಮಾಡ್ತವೆ. ಹಾಗಾದ್ರೆ ಇಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಬರುತ್ತೆ. ಈ ಎಲ್ಲಾ ತಂತ್ರಗಳನ್ನು ನೋಡಿದ್ರೆ ಅವು ಒಳ್ಳೆಯದೋ ಕೆಟ್ಟದ್ದೋ ಅನ್ನೋದು ಅವುಗಳ ಹಿಂದಿನ ಉದ್ದೇಶ ಮತ್ತೆ ಪಾರದರ್ಶಕತೆ ಮೇಲೆ ನಿಂತಿದೆ ಅಂತ ಹೇಳ್ಬೋದಾ? ಖಂಡಿತವಾಗ್ಲೂ. ಮೂಲ ಮಾಹಿತಿಯ ಮುಖ್ಯ ಸಾರಾಂಶವೇ ಅದು. ಒಂದು ಚಾಕು ಇದ್ದಾಗೆ, ಅದರಿಂದ ತರಕಾರಿ ಹೆಚ್ಚಬಹುದು ಅಥವಾ ಬೇರೆ ಕೆಟ್ಟ ಕೆಲಸಕ್ಕೂ ಬಳಸಬಹುದು. ಬಳಸೋರ ಉದ್ದೇಶ ಮುಖ್ಯ. ಅವರು ಎಷ್ಟು ಪ್ರಾಮಾಣಿಕರು ಅನ್ನೋದು ಮುಖ್ಯ ಅಲ್ವಾ? ಹೌದು.
ನಮಗೆ ಗೊತ್ತಿಲ್ಲದೆ ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇದ್ದಾರಾ ಅಥವಾ ನಮಗೆ ತಿಳಿಸಿ ನಮ್ಮ ಒಪ್ಪಿಗೆ ಪಡೆದು ಏನಾದರೂ ಮಾಡ್ತಿದ್ದಾರಾ ಅನ್ನೋದ್ರಲ್ಲಿ ದೊಡ್ಡ ವ್ಯತ್ಯಾಸ ಇದೆ. ಹಾಗಾದ್ರೆ ಒಟ್ಟಾರೆಯಾಗಿ ನಾವು ಏನ್ ತಿಳಿಬೇಕು? ನಾವು ನೋಡಿದ ಹಾಗೆ ಮನಸ್ಸಿನ ಮೇಲೆ ಪ್ರಭಾವ ಬೀರುವ ಈ ತಂತ್ರಗಳು ಎಲ್ಲಾ ಕಡೆನೂ ಇವೆ. ಹೌದು. ದಿನನಿತ್ಯದ ಜಾಹೀರಾತಿನಿಂದ ಹಿಡಿದು ನಮ್ಮನ್ನ ನಾವೇ ಸುಧಾರಿಸ್ಕೊಳ್ಳೋಕೆ ಬಳಸೋ ಸಿಬಿಟಿ ತರಹದ ಟೂಲ್ಸ್ವರೆಗೂ. ಮತ್ತೆ ಕೆಲವು ಸಂದರ್ಭಗಳಲ್ಲಿ ಬೇರೆಯವರನ್ನ ನಿಯಂತ್ರಿಸೋಕೆ ಬಳಸೋ ಆ ಅಪಾಯಕಾರಿ ವಿಧಾನಗಳವರೆಗೂ ಇದರ ವ್ಯಾಪ್ತಿ ಇದೆ. ಅದಕ್ಕೆ ಈ ತಂತ್ರಗಳ ಬಗ್ಗೆ ತಿಳಿದುಕೊಡೋದು ತುಂಬಾ ಮುಖ್ಯ. ಆಗ ನಮ್ಮ ಸುತ್ತಮುತ್ತ ಏನ್ ನಡೀತಿದೆಯಂತ ಸ್ವಲ್ಪ ವಿಮರ್ಶಾತ್ಮಕವಾಗಿ ನೋಡಕ್ಕಾಗತ್ತೆ. ಅದು ಜಾಹೀರಾತು ಇರ್ಲಿ, ರಾಜಕೀಯ ಮಾತುಗಳಿರ್ಲಿ, ಅಥವಾ ನಮ್ಮ ಸ್ವಂತ ಸಂಬಂಧಗಳಲ್ಲೇ ಇರ್ಲಿ. ಅವುಗಳ ಹಿಂದಿನ ಉದ್ದೇಶ ಏನು ಅಂತ ಪ್ರಶ್ನಿಸೋಕೆ ಧೈರ್ಯ ಬರುತ್ತೆ. ಖಂಡಿತ. ಹಾಗಾದ್ರೆ ಕೇಳುಗರಿಗೆ ಕೊನೆಯದಾಗಿ ಒಂದು ಚಿಂತನೆಗೆ ವಿಷಯ ಕೊಡೋಣ. ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಕೊಳ್ಳೋ ವಸ್ತುಗಳಿಂದ ನಾವು ನಂಬೋ ವಿಷಯಗಳವರೆಗೂ, ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡೋ ಶೇರ್ ಮಾಡೋ ವಿಷಯಗಳವರೆಗೂ ಈ ಮಾನಸಿಕ ಪ್ರಭಾವಗಳು ಎಷ್ಟು ಆಳವಾಗಿವೆ ಅಂತ ಯೋಚಿಸಿದ್ಯಾ? ಒಳ್ಳೆ ಪ್ರಶ್ನೆ. ಈ ಪ್ರಭಾವಗಳನ್ನ ಬರೀ ಗುರುತಿಸೋದಲ್ಲ, ಅವುಗಳನ್ನ ಹೆಚ್ಚು ಪ್ರಜ್ಞಾಪೂರ್ವಕವಾಗಿ ಹೇಗೆ ನಿಭಾಯಿಸಬಹುದು? ನಮ್ಮ ಸ್ವಂತ ಆಲೋಚನೆಗಳನ್ನ ಕಾಪಾಡಿಕೊಳ್ಳೋಕೆ ನಮ್ಮ ಅರಿವನ್ನ ಇನ್ನಷ್ಟು ಹೇಗೆ ಹೆಚ್ಚಿಸ್ಕೋಬಹುದು? ಇದನ್ನ ಸ್ವಲ್ಪ ಯೋಚಿಸಿ ನೋಡಿ.